ಮಳೆಗಾಲದಲ್ಲಿ ಮಕ್ಕಳ ಆರೋಗ್ಯದ ಬಗ್ಗೆ ತುಂಬಾನೇ ಕಾಳಜಿ ವಹಿಸಬೇಕು. ಅವರಿಗೆ ರೋಗಗಳು ಕಾಡದಂತೆ ನೋಡಿಕೊಳ್ಳಬೇಕು. ಅದು ಹೇಗೆ ಅನ್ನೋದು ತಿಳಿಯೋಣ ಬನ್ನಿ. ಮೊದಲು ಮನೆಯ ಸುತ್ತಲೂ ನಿಂತ ನೀರು ತೆರವುಗೊಳಿಸಿ. ಮನೆಯನ್ನು ಸೊಳ್ಳೆಯಿಂದ ಮುಕ್ತಗೊಳಿಸಿ. ಮಗು ಹೊರಗೆ ಹೋಗುವ ಮುನ್ನ ಉದ್ದನೆಯ ತೋಳಿನ ಬಟ್ಟೆ ಮತ್ತು ಪ್ಯಾಂಟ್ ಹಾಕುವುದನ್ನು ಮರೆಯಬೇಡಿ. ಮನೆಯಲ್ಲಿ ಮಗುವಿನ ಕೊಠಡಿಗೆ ಸೊಳ್ಳೆಯ ಪರದೆಯನ್ನು ಬಳಸಿ. ಮಳೆಗಾಲದಲ್ಲಿ ಅತಿಸಾರ ಮತ್ತು ಟೈಫಾಯ್ಡ್ ಕಾಡುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಯಾವಾಗಲೂ ನೀರನ್ನು ಫಿಲ್ಟರ್ ಮಾಡಿ ಅಥವಾ ಕಾದು ಆರಿಸಿದ ನೀರನ್ನು ಮಕ್ಕಳಿಗೆ ಕುಡಿಯಲು ಕೊಡಿ. ತಿನ್ನುವ ಆಹಾರವನ್ನು ಯಾವಾಗಲೂ ಮುಚ್ಚಿಡಿ. ಫ್ರೆಶ್ ಆಗಿರುವ ಬಿಸಿ ಬಿಸಿ ಆಹಾರವನ್ನು ತಿನ್ನಿಸಿ. ತಂಗಳು ಅಥವಾ ಫ್ರಿಡ್ಜಿನಲ್ಲಿ ಇಟ್ಟಿರುವ ಆಹಾರವನ್ನು ತಿನ್ನಿಸಬೇಡಿ. ಇನ್ನು ಮಕ್ಕಳಿಗೆ ಬೀದಿ ಆಹಾರ, ಜಂಕ್ ಫುಡ್ ಮತ್ತು ಎಣ್ಣೆಯುಕ್ತ ಆಹಾರ ಕೊಡಬೇಡಿ. ಸೂಪ್, ಮೊಸರು, ಓಟ್ಸ್, ಹಣ್ಣುಗಳು ಮತ್ತು ಕಡಲೆ ಹೀಗೆ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ನಿಯಮಿತವಾಗಿ ನಿಮ್ಮ ಮಕ್ಕಳಿಗೆ ನೀಡಿ. ಒದ್ದೆಯಾಗಿರುವ ಬಟ್ಟೆಗಳು ಮತ್ತು ಪಾದರಕ್ಷೆಗಳು ಚರ್ಮದ ಸೋಂಕು ಹಾಗೂ ಶಿಲೀಂಧ್ರದಿಂದ ಬರುವ ರೋಗಗಳಿಗೆ ಕಾರಣವಾಗಬಹುದು. ಹಾಗಾಗಿ ನಿಮ್ಮ ಮಗುವಿಗೆ ಮಳೆಗಾಲದಲ್ಲಿ ಒಣಗಿದ ಬೆಚ್ಚನೆಯ ಬಟ್ಟೆಯನ್ನು ಧರಿಸಿ.